ಆಬ್ಜೆಕ್ಟ್ ಏನಾಗ್ಲತ್ತದ ಅಂದ್ರೆ ಬ್ರಿಕ್ಸ್ ಏನಾಗ್ಲತ್ತ ಅದೇ ಡೈರೆಕ್ಷನ್ ಮೂವ್ ಆಗ್ಲಿರ್ತದೆ ಅಂತ ಹೇಳ್ಬೋದು. ಸೊ ಒನ್ ಸೈಡ್ ಆಫ್ ದ ಆಬ್ಜೆಕ್ಟ್ ಏನದ ಗ್ರೇಟರ್ ಫೋರ್ಸ್ ಅದ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಅದೇ ರೀತಿಯಾಗಿ ನಾನು ಈ ಡೈರೆಕ್ಷನಿಂದ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ ಥ್ರೆಡ್ಲಿಂದ ಏನು ಮಾಡಿದಾಗ ಸ್ಟ್ರೆಚ್ ಮಾಡಿದಾಗ. ಸೊ ನೋಡಿ ಈಗ ನಾ ಇಲ್ಲಿ ಸ್ಟ್ರೆಚ್ ಮಾಡಿದಾಗ ಆಬ್ಜೆಕ್ಟ್ ಏನಾಗ್ಲತ್ತಪ್ಪ ಅಂದ್ರೆ ನೋಡಿ ನಾ ಇಲ್ಲಿಂದ ಏನು ಟಚ್ ಮಾಡಲ್ಲ, ಇದರಿಂದೆಲ್ಲ ಆಬ್ಜೆಕ್ಟ್ ಈಗ ಸರಿಸ್ದಾಗ ಏನಂತ ಆರಾಮ್ಸೆ ಏನಂತ ಆಬ್ಜೆಕ್ಟ್ ಏನಾಗ್ಲತ್ತ ಮೂವ್ ಆಗ್ಲತ್ತ. ಯಾವ ಡೈರೆಕ್ಷನ್ ಒಳಗೆ ನಾವು ಫೋರ್ಸ್ ಯಾವ ಡೈರೆಕ್ಷನ್ನಾಗ ಅಪ್ಲೈ ಮಾಡೀನಿ ಅದೇ ಡೈರೆಕ್ಷನ್ ಆಬ್ಜೆಕ್ಟ್ ಏನಾಗ್ಲತ್ತ ಮೂವ್ ಆಗ್ಲತ್ತ. ನೋಡಿ ಈಸಿಲಿ ನೋಡ್ಬೋದು, ಸರಳವಾಗಿ ಏನಂತ ಈಸಿಲಿ ಏನಾಗ್ಲತ್ತ ಆಬ್ಜೆಕ್ಟ್ ಮೂವ್ ಆಗ್ಲಿತ್ತ. ನೋಡಿರಿ ನಮ್ಮ ಈ ಡೈರೆಕ್ಷನ್ ಒಳಗೆ ಆಬ್ಜೆಕ್ಟ್ ಏನು ಮಾಡಿದ ಆಬ್ಜೆಕ್ಟಿಗೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಇದೇ ಡೈರೆಕ್ಷನ್ ಒಳಗೆ ಏನಾಗ್ಲತ್ತಪ್ಪ ಅಂದ್ರೆ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಅಂದ್ರೆ ಯಾವ ಡೈರೆಕ್ಷನ್ ಒಳಗೆ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಿ ಅದೇ ಡೈರೆಕ್ಷನ್ ಆಬ್ಜೆಕ್ಟ್ ಏನಾಗ್ತದೆ ಮೂವ್ ಆಗ್ತದೆ. ಫಸ್ಟ್ ಕೇಸ್ನಾಗ ಏನು ಮಾಡ್ತಾನೆ ಈ ಡೈರೆಕ್ಷನ್ನಾಗ ಆಬ್ಜೆಕ್ಟಾಗಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ ಅದೇ ಡೈರೆಕ್ಷನ್ನಾಗ ಮೂವ್ ಆಯಿತು. ಈ ಡೈರೆಕ್ಷನ್ನಾಗ ಏನು ಮಾಡ್ತಪ್ಪ ಅಂತಂದ್ರೆ